ರಾಮಚಂದ್ರ ರಾವ್ ವಿಡಿಯೋ ಬಗ್ಗೆ ನನಗೆ ಮಾಹಿತಿ ಇಲ್ಲ. ವಿಡಿಯೋ ಬಗ್ಗೆ ಸಿಎಂ ಮತ್ತು ಗೃಹ ಸಚಿವರನ್ನ ಕೇಳಿ. ಏರ್ಪೋರ್ಟ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಬೆಳವಣಿಗೆಯ ಬಗ್ಗೆ ಮಾತನಾಡಿದ್ದಾರೆ. ಸರ್, ಡಿಜಿಪಿ ರಾಮಚಂದ್ರ ರಾವ್ ಅವರು ತುಂಬಾ ಜನ ಮಹಿಳೆಯರ ಜೊತೆ ಕಚೇರಿಯಲ್ಲಿ ಅಶ್ಲೀಲವಾಗಿ ವರ್ತಿಸಿರೋ ವಿಡಿಯೋಗಳಿಗೆ ವೈರಲ್ ಆಗಿದೆ. ತಮ್ಮ ಕಚೇರಿ ಯೂನಿಫಾರ್ಮ್ ಅಲ್ಲೇ ಈ ರೀತಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ನನಗೆ ಗೊತ್ತಿಲ್ಲ, ನನಗೆ ಅದು ಹೋಮ್ ಮಿನಿಸ್ಟರ್ ಕೇಳಿ, ಚೀಫ್ ಮಿನಿಸ್ಟರ್ ಕೇಳಿ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಏನಾದ್ರು ನನಗೆ ಸರ್, ಡಿಜಿಪಿ ರಾಮಚಂದ್ರ ರಾವ್ ಅವರು ತುಂಬಾ ಜನ ಮಹಿಳೆಯರ ಜೊತೆ ಕಚೇರಿಯಲ್ಲಿ ಅಶ್ಲೀಲವಾಗಿ ವರ್ತಿಸಿರೋ ವಿಡಿಯೋಗಳಿಗೆ ವೈರಲ್ ಆಗಿದೆ. ತಮ್ಮ ಕಚೇರಿ ಯೂನಿಫಾರ್ಮ್ ಅಲ್ಲೇ ಈ ರೀತಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ನನಗೆ ಗೊತ್ತಿಲ್ಲ, ನನಗೆ ಅದು ಹೋಮ್ ಮಿನಿಸ್ಟರ್ ಕೇಳಿ, ಚೀಫ್ ಮಿನಿಸ್ಟರ್ ಕೇಳಿ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಏನಾದ್ರು ನನಗೆ ಸರ್, ಡಿಜಿಪಿ ರಾಮಚಂದ್ರ ರಾವ್ ಅವರು ತುಂಬಾ ಜನ ಮಹಿಳೆಯರ ಜೊತೆ ಕಚೇರಿಯಲ್ಲಿ ಅಶ್ಲೀಲವಾಗಿ ವರ್ತಿಸಿರೋ ವಿಡಿಯೋಗಳಿಗೆ ವೈರಲ್ ಆಗಿದೆ. ತಮ್ಮ ಕಚೇರಿ ಯೂನಿಫಾರ್ಮ್ ಅಲ್ಲೇ ಈ ರೀತಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ನನಗೆ ಗೊತ್ತಿಲ್ಲ, ನನಗೆ ಅದು ಹೋಮ್ ಮಿನಿಸ್ಟರ್ ಕೇಳಿ, ಚೀಫ್ ಮಿನಿಸ್ಟರ್ ಕೇಳಿ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಸಿಎಂ ಅವ್ರನ್ನ ಕೇಳಿ, ಗೃಹ ಸಚಿವರನ್ನ ಕೇಳಿ ಅಂತ ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಮಚಂದ್ರ ರಾವ್ ಅವರ ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಇನ್ನು ರಾಮಚಂದ್ರ ರಾವ್ ಅವರು ಹೇಳ್ತಾ ಇರೋದು, ಇದೆಲ್ಲೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ನನ್ನನ್ನು ಸಿಲುಕಿಸುವಂತಹ ಪ್ರಯತ್ನ ಆಗಿದೆ ಅಂತ. ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವ ಭಾಸ್ಕರ್ ರಾವ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ಕಾರ ಸರ್, ಬೆಳವಣಿಗೆ ಬಗ್ಗೆ ತಮಗೆ ಗೊತ್ತಿದೆ ಅಂತ ಅನ್ಕೊಂತೀನಿ, ಏನ್ ಹೇಳ್ತೀರಿ ಅಂತ ಸರ್? ನಾವು ನೋಡ್ತಾ ಇದೀವಿ, ಮಧ್ಯಾಹ್ನದಲ್ಲೇ ನೋಡ್ತಾ ಇದ್ದೀನಿ ವಿಜುವಲ್ಸ್ ಅಲ್ಲಿ, ಟಿವಿಯಲ್ಲಿ. ನಾವು ನಿಜವಾಗ್ಲೂ ಕಾಕಿ ಬಣ್ಣದ ಬಟ್ಟೆ ಧರಿಸ್ಕೊಂಡವರು ತೃಪ್ತಿ ಆಗುತ್ತೆ. ಯಾಕೆ ತೃಪ್ತಿ ಆಗುತ್ತೆ ಅವರು ಹೋಗಿದ್ದಾರೆ ಅಂತ ನಿಜವಾಗ್ಲೂ ಎಕ್ಸ್ಟ್ರೀಮ್ಲಿ ಶಾಕಿಂಗ್. ಅದು ನಮ್ಮ ಮೈ ಮೇಲೆ, ನಮ್ಮ ಸಮವಸ್ತ್ರದಲ್ಲಿ ಕೇಂದ್ರ ಸರ್ಕಾರದ ಲಾಂಛನ ಇದೆ. ಸಾವಿರಾರು ವರ್ಷ ಹಿಂದೆ ಇರೋ ಅಶೋಕ ಸ್ತಂಭ ಇರೋದು ನಮ್ಮ ಲಾಂಛನ ನಮ್ಮ ಮೈ ಮೇಲಿದೆ. ಮತ್ತೆ ಗಂಡು ಬೆರುಂಡ ನಮ್ಮ ಮೈ ಮೇಲಿದೆ. ಎಷ್ಟು ಜವಾಬ್ದಾರಿಯಿಂದ, ಎಷ್ಟು ಹುಷಾರಾಗಿ ನಾವು ನಮ್ಮ ಪ್ರೈವೇಟ್ ಕಂಡಕ್ಟ್, ಪಬ್ಲಿಕ್ ಕಂಡಕ್ಟ್ ಇರಬೇಕು. ಇಂಥ ಒಂದು ಅಧಿಕಾರದ ದುರುಪಯೋಗ ಅಲ್ಲ, ಅದು ಅಸಹ್ಯದ ದುರುಪಯೋಗ ಆಗಿರೋದು ನೋಡಿದ್ರೆ ಬಹಳ ದುಃಖ ಆಗತ್ತೆ. ಯಾವ ಮಟ್ಟಕ್ಕೆ ನಾವು ಬಂದುಬಿಟ್ಟಿದೀವಿ. ಇದು ಯಾರೋ ಕೆಳಗಂತದ ಅಧಿಕಾರಿ ಮಾಡಿದ್ರೆ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಪನಿಷ್ಮೆಂಟ್ ಕೊಡ್ಬೋದು. ಈ ದೊಡ್ಡ ಅಧಿಕಾರಿ ಏನ್ ಪನಿಷ್ಮೆಂಟ್ ಕೊಡ್ತೀರಾ ನೀವು? ಎಲ್ಲಿ ಹೋಗ್ತಿವ್ಗೆ? ಮತ್ತೆ ಈ ನಾಳೆ ಇಂಥ ಪ್ರಕರಣಗಳಲ್ಲಿ ಬೇರೆ ಸಣ್ಣ ಅಧಿಕಾರಿಗಳು ಆದ್ರೆ ಅವ್ರಿಗೆ ಅವ್ರು ಹೇಳ್ತಾರೆ, ದೊಡ್ಡ ಅಧಿಕಾರಿಗಳು ಇದೆಲ್ಲ ಮಾಡಿದ್ರೆ ಅವ್ರಿಗೆ ಬಿಟ್ಟಿದ್ದೀರಾ, ನಮ್ಮ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ತೀರಾ ಅಂತ. ಮಾದರಿಯಾಗಿ ನೋಡೋಣ. ಮುಖ್ಯಮಂತ್ರಿಗಳು ಈ ಆರ್ಡರ್ ಅಂಡ್ ರಿಕ್ರೂಟ್ಮೆಂಟ್ ಅಥಾರಿಟಿ ವೃಂದ ಮತ್ತು ನೇಮಕಾತಿ ಅಧಿಕಾರ IPS ಆಫೀಸರ್ಗೆ ಏನ್ ಕ್ರಮ ತೆಗೆದುಕೊಳ್ತಾರೆ ಅಂತ. ಮತ್ತೆ ಪರಮೇಶ್ವರ್ ಅವರು ಅವ್ರ ಗೃಹ ಇಲಾಖೆಯ ಮಿಸ್ಮ್ಯಾನೇಜ್ಮೆಂಟ್ ಅಂತೂ ಗಗನಕ್ಕೆ ಹೋಗಿದೆ. ಎಲ್ಲಾ ತರದಲ್ಲಿ ಗೃಹ ಇಲಾಖೆ ಕೆಟ್ಟ ಸುದ್ದಿಲ ಇದೆ. ಇದೊಂದು ಬೇಕಿತ್ತ ಅವ್ರಿಗೆ ಮಾಡೋಂಥದ್ದು. ಅಧಿಕಾರಿಗಳ ಮೇಲೆ ಹಿಡಿತಾ ಇಲ್ಲ, ಡಿಸಿಪ್ಲಿನ್ ಇಲ್ಲಿರುವಾಗ ಇದೆಲ್ಲ ಆಗತ್ತೆ. ಮೊನ್ನೆ ತಾನೇ ಮುಖ್ಯಮಂತ್ರಿಗಳು DGP ಆಗಿ ಹೋಗ್ಬಿಟ್ಟು ಎಲ್ಲ ಬಾಯಿ ತುಂಬಾ ಚೆನ್ನಾಗಿ ಬೈದ್ಬಿಟ್ಟು ಬಂದಿದ್ದಾರೆ. ಅರ್ಥ ಅಂದ್ರೆ ಹೋಮ್ ಡಿಪಾರ್ಟ್ಮೆಂಟ್ ದಿಕ್ಕು ಪೂರ್ತಿ ತಪ್ಪೋಗಿದೆ ಅಂತ. ಏನ್ ಹೇಳಿದ್ರು ನಾವು ಗೊತ್ತಿಲ್ಲ, ನೋಡ್ತೀನಿ, ಮಾಡ್ತೀನಿ, ಕ್ರಮ ತೆಗೆದುಕೊಳ್ಳಲ್ಲ ಅಂತಾದ್ರಲ್ಲೇ ಇದ್ದು. ಮತ್ತೆ ಹಿಂದಿನ ಕಲ್ದಿದ್ದು ಯಾವ್ದಾದ್ರು ಕಾನೂನುಗಳು ತಗೊಂಡ್ಬಂದು ಕರ್ನಾಟಕಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು? ಕರ್ನಾಟಕಕ್ಕೆ ನೀವು ಒಂದು ರೀತಿ ಮಿಸ್ಲೀಡ್ ಮಾಡ್ತಾ ಇದ್ದೀರಾ. ಸೊ ಅಷ್ಟೇ ನಾನು ಹೇಳ್ತೀನಿ ಹೊರತು ಯಾವ್ದಾದ್ರು. ಮತ್ತೆ ಈ ಅಧಿಕಾರಿಯಿಂದ ಸಾಕಷ್ಟು ಮುಜುಗರ ಇಲಾಖೆಗೆ ಸರ್ಕಾರಕ್ಕಾಗಿದೆ. ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಇವರೇ ಮೈಸೂರು IGP ಇದ್ರು, ಬೆಳಗಾಮಲ್ಲಿ IGP ಆಗಿದ್ರು. ಅಲ್ಲೂ ಕೂಡ ಬೇರೆ ಬೇರೆ ಹಗರಣಗಳು ಸಿಗಾಕೊಂಡು ಇವ್ರಿಗೆ ರಜೆ ಮೇಲೆ ಕಳಿಸೋ ಈ ನಂತರ ಆಗಿ ಅವಾಗ ಚುರುಕಾಗಿ ಸರಿಯಾದ ಕ್ರಮ ತೆಗೆದುಕೊಂಡ್ರೆ ಅಧಿಕಾರಿಗಳಲ್ಲಿ ಭಯ ಇರುತ್ತೆ. ನೀವು ಎಲ್ಲದಕ್ಕೂ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾತು ಕೇಳ್ತಾ ಹೋದ್ರೆ ನೀವು ಹೈಯರ್ ಲೆವೆಲ್ ಅಲ್ಲಿ ಇನ್ಸಿಸ್ಟೆನ್ಸ್ ಬಂದ್ಬಿಟ್ಟಿದ್ರೆ ನಿಮ್ಗೆ ಇಡೀ ಇಲಾಖೆ ಒಳಗೇನೆ ಒಂಥರ ಕ್ಯಾನ್ಸರ್ ಕೂಡ ಆಲ್ಸೋ ಟ್ರೀಟಬಲ್. ಬಟ್ ದಿಸ್ ಈಸ್ ವರ್ಸ್ಟ್ ಬಿಹೇವಿಯರ್. ಇತಿಹಾಸದಲ್ಲೇ ಆಗದೆ ಇರುವಂತಹ ಕೆಲಸ ಆಗಿದೆ. ಕರ್ನಾಟಕ ಸರ್ಕಾರದ ಇತಿಹಾಸದಲ್ಲೇ ಆಗದೆ ಇರುವಂತಹ ಕೆಲಸ ಆಗಿದೆ. ಶೇಮ್ಫುಲ್. ನಮ್ಗೆಲ್ರಿಗೂ ತುಂಬಾ ದುಃಖ ಆಗಿದೆ ಇದರಿಂದ. ಮತ್ತೆ ಕೋಪನೂ ಬಂದಿದೆ. ಏನು ಈ ಮಟ್ಟದಲ್ಲಿ ಅಧಿಕಾರಿಗಳು ಮಾಡ್ತಾರೆ?
ಹೌದು, ಸತ್ಯ ಭಾಸ್ಕರ ಅವರೇ. ಈಗ ಇದಕ್ಕೆ ಯಾವ ಆಯಾಮ ಕೊಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವನ್ ಅವ್ರು ಮಾತನಾಡ್ತಾ ಇರೋ ರೀತಿಯಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಈ ವಿಡಿಯೋದಲ್ಲಿರುವಂತಹ ಮಹಿಳೆಯರೋ ಯಾವ ಕಾರಣಕ್ಕೋಸ್ಕರ, ಈಗ ಹನಿ ಟ್ರ್ಯಾಪ್ನಂತಹ ಖೆಡ್ಡ ತೊಡೋದು ನೋಡಿದ್ದೀವಿ, ಆದರೆ ಇಲ್ಲಿ ವ್ಯಾವಹಾರಿಕವಾಗಿ ಏನಾದರೂ ಕುದುರು ಇದೆಯೋ ಅಥವಾ ಬೇರೆ ರೀತಿಯಲ್ಲಿ ಅವರನ್ನ ಖೆಡ್ಡಾಗಿ ಬೀಳಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಈ ರೀತಿ ಮಾಡಿದ್ರು, ಯಾವ ಆಯಾಮ ಕೊಟ್ಟು ಮಾತನಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ. ಅಫಿಷಿಯಲ್ ಹನಿ ಟ್ರ್ಯಾಪ್ ಕೇಸಸ್ ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಲಿ, ಕ್ರಿಮಿನಾಲಿಟಿ ಒಳಗೆ ಏನ್ ಕ್ಷಮೆ ಇಲ್ಲ. ಕೆಲವ್ರಿಗೂ ನೆಪ ತಗೋಬಹುದು, ನನಗೆ ಹನಿ ಟ್ರ್ಯಾಪ್ ಆಗಿದೆ. ಬಟ್ ನೀವು ಕಾನೂನು ರೀತಿ ನೀವು ತಗೊಂಡ್ರೆ ಹನಿ ಟ್ರ್ಯಾಪ್ ಇಸ್ ನೋ ಎಕ್ಸ್ಕ್ಯೂಸ್. ನೀವೆಲ್ಲೋ ಒಂದ್ ಕಡೆ ಇದು ಮಾಡಿದೀರಾ ಅಂತ, ನೀವು ಎಲ್ಲೋ ಒಂದ್ ಕಡೆ ಸರ್ಕಾರದ ವ್ಯವಹಾರಗಳು ಕೊಟ್ಟಿದ್ದೀರಿ, ನೀವು ದ್ರೋಹ ಮಾಡಿದ್ದೀರಾ, ಮತ್ತೆ ಯಾವ್ದೋ ಮಹಿಳೆ ಇದಕ್ಕೆ ನೀವು ಮಣಿ ಆಗಿರ್ತೀರಿ ಅಂತ ನಮಗೆ ಅಕಾಡೆಮಿಲೋ ಹೇಳ್ಕೊಡ್ತಾರೆ. ಇದೆಲ್ಲ ಹೈಯರ್ ಅಂಡ್ ಹೈಯರ್ ಹೋಗುವಾಗ ರೆಸ್ಪಾನ್ಸಿಬಿಲಿಟಿ ಲೆವೆಲ್ ಜಾಸ್ತಿ ಆಗತ್ತೆ, ಮೇಲಿನ ಮೇಲೆ ಕೋರ್ಸ್ಗಳಲ್ಲಿ ಎಂತಾಗ ಬೇರೆ ಬೇರೆ ಕಡೆ ಇಂಥದ್ದು ಆಗಿರೋ ಬಗ್ಗೆ ಹೇಳ್ತಾರೆ. ಯಾಕೆ ಈ ಅಧಿಕಾರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಆಶ್ಚರ್ಯ ಆಗತ್ತೆ. ಮೈಸೂರಲ್ಲಿ ಕೂಡ ಏನೋ ಒಂದ್ ಮಾಡಿ ಇದೇ ಮುಖ್ಯಮಂತ್ರಿ ಚೆನ್ನಾಗಿ ಬೈದ್ರು, ಮತ್ತೆ ನೌಕರಿ ಕೊಟ್ರು. ಮತ್ತೆ ಕಳೆದ ವರ್ಷನೂ ಕೂಡ ಮಗಳು ಯಾವುದು ಮಾಡಿದಕ್ಕೆ ಮಕ್ಕಳಿಗೆ ತಲೆ ಮೇಲೆ ಕೂರಿಸ್ಕೊಂಡು ವೆಹಿಕಲ್ ಏರ್ಪೋರ್ಟ್ಗೆ ತರಿಸಿದೆಲ್ಲ ಮಾಡೋದು. ಯಾಕೆಲ್ಲ VIP ಟ್ರೀಟ್ಮೆಂಟ್ ಅಲ್ಲಿ ಮಾಡ್ಕೊಂಡು, ಅಂದ್ರೆ ಸಂಪೂರ್ಣವಾಗಿ ವ್ಯವಸ್ಥೆ ಒಂದು ಡಿಸಿಪ್ಲಿನ್ ಬರ್ಬೇಕು ಅಂದ್ರೆ ಗೃಹ ಸಚಿವರು ಸರ್ಕಾರಕ್ಕೆ ಪರವಾಗಿ ಚಾವಟಿ ಬೀಸಿ ಎಲ್ಲರಿಗೂ ಕಾನೂನಿನ ಭಯ ಇರಬೇಕು. ಪರ್ಸನಲ್ ಭಯ, ಕಾನೂನಿನ ಭಯ ಇರಬೇಕು. ಯಾರಿಗೆ ಭಯನೇ ಅಂತ ಹೋಗ್ಬಿಟ್ಟಿದೆ, ಬೇಕಾಪಟ್ಟಿಯಾಗಿ ಮನಸ್ಸು ಬಂದಂಗೆ ಕೆಲಸ ಮಾಡ್ತಾರೆ ಇವರು. ಮತ್ತೆ ಪನಿಷ್ಮೆಂಟ್ ಇರುವಾಗ ಇವ್ರಿಗೆ ನಿನ್ನೆ ಮುಖ್ಯಮಂತ್ರಿಗಳು IPS ಆಫೀಸರ್ಸ್ಗೆ ಅಡ್ರೆಸ್ ಮಾಡ್ತಾ ಹೇಳಿದ್ರು, 78 ಜನ ಅಧಿಕಾರಿಗಳಿಗೆ ಕಳೆದ 2 ವರ್ಷದಲ್ಲಿ ಅವರು ಅಪರಾಧ ಕೃತ್ಯದಲ್ಲಿ ಎಷ್ಟಿದ್ದಾರೆ, ಏನ್ ಕ್ರಮ ತೆಗೆದುಕೊಂಡಿದೆ ಸರ್ಕಾರ, ಯಾವ ಕ್ರಮನ ತೆಗೆದುಕೊಂಡು ಅವ್ರಿಗೆ ಇಂಥದೆಲ್ಲ ನಡೀತಾನೆ ಇರುತ್ತೆ. ಸಮವಸ್ತ್ರ ಧರಿಸಿರೋರು ಇಂಥ ಕೆಲಸ ಮಾಡಿದ್ರೆ ತುರ್ತಾಗಿ ಆಕ್ಷನ್ ತಗೊಳ್ಳೇಬೇಕು. ಇಲ್ಲ ವಾಟ್ ಕಾನ್ಫಿಡೆನ್ಸ್ ಆರ್ ಇನ್ಸ್ಪೈರಿಂಗ್ ಅಮೌಂಟ್ ಆರ್ಡಿನರಿ ಪೀಪಲ್. ಪಾಪ ಮಹಿಳೆಯರು ಒಂಟಿಯಾಗಿರ್ತಾರೆ, ಏನೇನೋ ಸಮಸ್ಯೆಗಳಿರುತ್ತೆ. ಅಧಿಕಾರದಲ್ಲಿರೋರು ದೊಡ್ಡ ಅಧಿಕಾರಿ ಹತ್ರ ಬಂದು ಇಟ್ ಕುಡ್ ಬಿ ಫೋರ್ಸಿಬಲ್ ಆಲ್ಸೋ, ವಿ ಡೋಂಟ್ ನೋ, ಫೋರ್ಸಿಬಲ್ ಆಗಿ ಹಂಗೆ ಮಾಡುವಂಥದ್ದು, ಯೂಸ್ ಮಾಡ್ಕೊಳ್ಳೋದು ಪೊಸಿಷನ್ಗೆ. ಇದು IPC ಕೂಡ ಅಪರಾಧ ಆಗತ್ತೆ, ಇದು DNS ಅಲ್ಲಿ ಕೂಡ ಅಪರಾಧ ಆಗುವಂಥದ್ದು. ಮತ್ತೆ ಯಾರು ಸಿಟ್ಟೆ ಬಂತು, ಯಾರು ಕಂಪ್ಲೇಂಟ್ ಕೊಡ್ಬೇಕಲ್ಲ ಇದೆ. ಸೊ ನಿಜವಾಗ್ಲೂ ವೆರಿ ವೆರಿ ಶಾಕಿಂಗ್. ಮತ್ತೆ ಮಹಿಳೆಯರು ಅಸುರಕ್ಷಿತವಾಗಿದ್ದಾರೆ ಅಂತ ನಾವು ಪದೇ ಪದೇ ಹೇಳ್ತಾನೆ ಇದ್ದೀವಿ. DGP ಲೆವೆಲ್ ಅಲ್ಲಿ ಮಹಿಳೆ ಅಸುರಕ್ಷಿತವಾಗಿದ್ರೆ ಕಾನ್ಸ್ಟೇಬಲ್ ಲೆವೆಲ್ ಅಲ್ಲಿ ಪಾಪ ಎಲ್ಲಿ ಸುರಕ್ಷಿತವಾಗಿರ್ತಾರೆ ಅಂತ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಎಸ್, ಖಂಡಿತ. ಧನ್ಯವಾದ ಭಾಸ್ಕರ್ ಅವರು TV9 ಜೊತೆ ಮಾತನಾಡಿದ್ದಕ್ಕೆ.